ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತ್, ಮುಖ್ಯವಾಗಿ ಈ ಮೂವರ ಸ್ಟಾರ್ಟಿಂಗ್ ಇಂದ ಕೂಡ ಅಂದ್ರೆ ಸರ್ಕಾರ ರಚನೆ ಆದಾಗಿಂದ ಕೂಡ ಈ ಮೂವರು ದೂರ ಕಾಣಿಸ್ಕೊತಿದ್ರು. ಬಿಜೆಪಿಯಿಂದ ಶಿವರಾಮ್ ಹೆಬ್ಬಾರ್ ಅವರು, ಎಸ್ ಟಿ ಸೋಮಶೇಖರ್ ದೂರ ಇದ್ರು, ಇನ್ನ ಜಿ ಟಿ ದೇವೇಗೌಡ ಕೂಡ ದೂರ ಇರುವಂತದ್ದು. ಮುಖ್ಯವಾಗಿ ಏನೆಲ್ಲ ಲೆಕ್ಕಾಚಾರ ಇರುವಂತದ್ದು ಈ ಮೂವರದ್ದು ಅಂತ? ಮಹೇಶ್, ಮೈತ್ರಿಕೂಟ ರಚನೆ ಆದ ನಂತರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆದ ನಂತರದಲ್ಲಿ ಒಂದಷ್ಟು ರಾಜಕೀಯ ವಿದ್ಯಮಾನಗಳ ನಂತರ ಈ ಮೂರು ಜಿ ಟಿ ದೇವೇಗೌಡರಾಗಿರ್ಬೋದು, ಎಸ್ ಟಿ ಸೋಮಶೇಖರ್ ಅವರಾಗಿರ್ಬೋದು, ಮತ್ತೆ ಶಿವರಾಮ್ ಹೆಬ್ಬಾರ್ ಅವರಾಗಿರ್ಬೋದು, ಮೂರು ಜನನು ಕೂಡ ಪಕ್ಷಗಳ ಆಂತರಿಕ ಚಟುವಟಿಕೆಗಳಾಗಿರ್ಬೋದು, ಸಂಘಟನೆಗಳಲ್ಲಾಗಿರ್ಬೋದು, ಅವನ್ನ ಅದರಿಂದ ಅಂತರ ಕಾಪಾಡಿಕೊಳ್ಳುವಂತಹ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ಯಾಕಂತಂದ ಹೇಳಿದ್ರೆ ಅನೇಕ ಬಾರಿ ಕೂಡ ನೇರವಾಗಿ ಎಸ್ ಟಿ ಸೋಮಶೇಖರ್ ಅವರು ಮತ್ತೆ ಹೆಬ್ಬಾರ್ ಅವರು ಬಿಜೆಪಿ ನಾಯಕರ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ, ಮತ್ತೆ ಪಕ್ಷವನ್ನ ಬಿಡೋದಿಲ್ಲ ಅನ್ನೋಂತ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಈಗ ಜಿ ಟಿ ದೇವೇಗೌಡರು ಕೂಡ ಕೇಂದ್ರದ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಒಂದಷ್ಟು ಭಿನ್ನ ನಿಲುವುಗಳನ್ನ ಹೊಂದಿರುವಂತದ್ದು. ಆದ್ರೆ ಲೆಕ್ಕಾಚಾರಗಳು ಏನಿದೆ ಅಂತಂದು ಹೇಳಿದ್ರೆ ಅವರ ಆಪ್ತರ ಮುಂದೆ ಹೇಳ್ಕೊಳ್ಳುವಂತದ್ದು, ಜೊತೆಗೆ ಮತ್ತೆ ಸರ್ಕಾರಿ ಪಕ್ಷದ ಶಿಸ್ತಿನ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಮೂರು ನಾಯಕರು ಸಮರ್ಥನೆ ಕೊಡ್ತಾ ಇರುವಂತದ್ದು ಏನಂತಂದು ಹೇಳಿದ್ರೆ ಸರ್ಕಾರದ ನಾಯಕರ ಜೊತೆಗೆ ಸರ್ಕಾರದಲ್ಲಿರುವಂತಹ ಸಚಿವರಾಗಿರ್ಬೋದು, ಸಿಎಂ ಡಿ ಸಿ ಎಂ ಆಗಿರ್ಬೋದು, ಸರ್ಕಾರದ ಭಾಗವಾಗಿರೋರ ಜೊತೆಗೆ ಚೆನ್ನಾಗಿದ್ರೆ ಕ್ಷೇತ್ರಕ್ಕೆ ಅನುದಾನ ಬರುತ್ತೆ. ಕ್ಷೇತ್ರದಲ್ಲಿ ಅನುದಾನ ಮತ್ತೆ ಅಭಿವೃದ್ಧಿ ಕೆಲಸಗಳು ಆಯ್ತು ಅಂತ, ಅನುದಾನದಿಂದ ಅಭಿವೃದ್ಧಿ ಕೆಲಸಗಳು ಆಯ್ತು ಅಂದ್ರೆ ಮುಂಬರುವಂತಹ ಚುನಾವಣೆಯಲ್ಲಾಗಿರ್ಬೋದು, ಮತ್ತೆ ಕ್ಷೇತ್ರದಲ್ಲೇ ಸಾರ್ವಜನಿಕರ ಪ್ರಶ್ನೆ ಮಾಡುವಂತದ್ದಾಗಿರ್ಬೋದು, ಅವಕ್ಕೆಲ್ಲವೂ ಕೂಡ ಉತ್ತರವನ್ನು ಕೊಡಬಹುದು. ಈಗ ಅನುದಾನ ಸಿಗ್ಲಿಲ್ಲ ಅಂತಂದೇಳಿ ಕ್ಷೇತ್ರದಲ್ಲಿ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳು ಇದಾವೆ. ಮತ್ತೊಂದು ಕಡೆಗೆ ರಾಜಕೀಯ ಒಂದಷ್ಟು ತಂತ್ರಗಾರಿಕೆಯನ್ನು ಕೂಡ ಈ ಮೂರು ಜನನು ಕೂಡ ಅನುಸರಿಸ್ತಾ ಇದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ ಹೇಳಿದ್ರೆ ಈಗಾಗ್ಲೇನೆ ಬಿಜೆಪಿಲಿ ಸಾಕಷ್ಟು ಭಿನ್ನಾಮತಗಳು ಸಾಕಷ್ಟು ಇರೋದ್ರಿಂದ ಮುಂಬರುವಂತ ದಿನಗಳಲ್ಲಿ ಸಂಘಟನೆ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋಂತ ಒಂದಷ್ಟು ಅನುಮಾನಗಳು ಇದಾವಂತದ್ದು. ಮತ್ತೆ ಜೆಡಿಎಸ್ ನಲ್ಲೂ ಕೂಡ ಅಂತದ್ದೇ ಸ್ಥಿತಿ ಇರುವಂತ ಕಾರಣಕ್ಕಾಗಿ ಎರಡು ದೋಣಿಗಳ ಮೇಲೆ ಸಾಗುವಂತ ಕೆಲಸನ ಈ ತ್ರಿಮೂರ್ತಿಗಳು ಮಾಡ್ತಾ ಇರುವಂತದ್ದು. ಮಹೇಶ್, ಧನ್ಯವಾದ ದುರ್ಗತ್ ತಮ್ಮೆಲ್ಲ ಮಾಹಿತಿಗಾಗಿ.